ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಸಾರು ಇಡ್ಲಿ ಜೊತೆಗೆ ಬ್ರೇಕ್ಫಾಸ್ಟ್ ಅನ್ನು ಕೊಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೇವಲ ತಿಂಡಿ ತಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸಿಎಂ ಮನೆಯಿಂದ ಎದ್ದು ಬಂದಿಲ್ಲ. ಜೊತೆಗೆ ಡಿಸಿಎಂಗೆ ಖುಷಿಯಾಗುವ ಮಾತುಗಳನ್ನೇ ಮುಖ್ಯಮಂತ್ರಿಯವರು ಶಿವಕುಮಾರ್ ಅವರ ಮನೆ ಮುಂದೆ ಹೇಳಿ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯ ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ ಅನ್ನೋದರ ಮೂಲಕ ರಾಜಕೀಯದ ಬಗ್ಗೆ ತನಗೆ ಮೋಹವೇ ಇಲ್ಲ ಅನ್ನುವ ರೀತಿಯಲ್ಲಿ ಅಥವಾ ತಾನು ಎಲ್ಲದಕ್ಕೂ ತಯಾರಾಗಿದ್ದೇನೆ ಅನ್ನುವಂತಹ ರೀತಿಯಲ್ಲೂ ಕೂಡ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ನಿಂತು ಮಾತನಾಡಿದ್ದಾರೆ. ಇದೆಲ್ಲದರ ಮಧ್ಯೆ ನಾಳೆ ಕೆ.ಸಿ. ವೇಣುಗೋಪಾಲ್ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು ಮತ್ತಷ್ಟು ಕುತೂಹಲವನ್ನು ಹೆಚ್ಚಿಸಿದೆ. 9:30 ಡಿಸಿಎಂ ಮನೆಯಲ್ಲಿ ಮೈಸೂರು ಟೇಸ್ಟು. ಸೊ ಅವ್ರದ್ದೇ ಬ್ರೇಕ್ಫಾಸ್ಟ್ ಅದು. ಹನುಮ ಜಯಂತಿ ದಿನ ಕನಕಪುರದ ನಾಟಿ ಕೋಳಿ ಮರ್ಡರ್ ಆಗಿದೆ. ಒಂದೇ ಪಕ್ಷ, ಒಂದೇ ಸಿದ್ಧಾಂತ, ಒಗ್ಗಟ್ಟು. 2028 ಗೆಲ್ಲೋದೇ ಟಾರ್ಗೆಟ್. ನಿನ್ನೆ ಮೊನ್ನೆಯಿಂದ ಸಿಎಂ ಡಿಸಿಎಂ ಬಾಯಿನಲ್ಲಿ ಬರ್ತಿರೋದು ಇದೊಂದೇ ಡೈಲಾಗ್. ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ತಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಕರೆದಿದ್ರು. ಬ್ರೇಕ್ಫಾಸ್ಟ್ನಲ್ಲಿ ಏನೇನಿತ್ತು, ಏನೇನ್ ತಿಂದ್ರು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ಆದ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದರ ಕಡೆಗೆ ರಾಜಕೀಯ ರಂಗದ ಗಮನ ನೆಟ್ಟಿತ್ತು. ಡಿಕೆಶಿ ಮನೆಯಲ್ಲಿ ಬೆಳಿಗ್ಗೆ ನಾಟಿ ಕೋಳಿ ಸಾರು ಇಡ್ಲಿ ತಿನ್ನುತ್ತಾ ಸಿಎಂ ಸಿದ್ದರಾಮಯ್ಯ ಡಿಕೆ ಸಹೋದರರ ಜೊತೆ ಮಾತುಕತೆ ನಡೆಸಿದ್ದಾರೆ. ಕಳೆದ 2.5 ವರ್ಷದ ಆಡಳಿತದ ವೇಳೆ ಸಿಕ್ಕ ಸಹಕಾರದ ರೀತಿಯಲ್ಲೇ ಮುಂದೆಯೂ ನಾವೆಲ್ಲ ಒಗ್ಗಟ್ಟಿನಿಂದಲೇ ಕೆಲಸ ಮಾಡಬೇಕು ಎಂಬ ಸಂದೇಶ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮಿಬ್ಬರ ಮಧ್ಯೆ ಯಾವುದೇ ಗೊಂದಲ ಹಾಗೂ ಭಿನ್ನಾಭಿಪ್ರಾಯಗಳು ಇನ್ನು ಮುಂದೆಯೂ ಇರಬಾರದು. ಸಿಎಂ ಸ್ಥಾನ ಸೇರಿದಂತೆ ಯಾವುದೇ ವಿಷಯ ಇದ್ರೂ ಅದನ್ನ ಹೈಕಮಾಂಡ್ ತೀರ್ಮಾನಿಸುತ್ತದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು ಎಂದು ಮಾತುಕತೆಯ ವೇಳೆ ಇಬ್ಬರೂ ಒಮ್ಮತದಿಂದ ಹೇಳಿಕೊಂಡಿದ್ದಾರೆ. ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ. ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ. ಏನು ಈಗ ಒಗ್ಗಟ್ಟಾಗಿದ್ದೀವಿ? ಕೇಳ್ರಿ ಇಲ್ಲಿ. ಇವತ್ತು ಒಗ್ಗಟ್ಟಾಗಿರೋದಲ್ಲ, ಮೊನ್ನೆ ಒಗ್ಗಟ್ಟಾಗಿರೋದಲ್ಲ, ಯಾವಾಗಲೂ ಒಗ್ಗಟ್ಟಾಗಿದೆ. ನಾವು ಯಾವಾಗಲೂ ಬ್ರದರ್ಸೇ, ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಮುಂದಿನ 2028ಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಧಿಕಾರಕ್ಕೆ ತಗೋಬೇಕು. ಇದೇ ವೇಳೆ ಸಿಎಂ ಜೊತೆಗೆ ಇದ್ದ ಡಿಕೆ ಕೂಡ ನಾವು ಯಾರೂ ಬೇರೆ ಬೇರೆ ಇರಲಿಲ್ಲ, ಒಗ್ಗಟ್ಟಾಗೇ ಇದ್ವಿ, ಇನ್ನು ಮುಂದೆಯೂ ಒಗ್ಗಟ್ಟಾಗಿಯೇ ಇರುತ್ತೇವೆ ಎಂದಿದ್ದಾರೆ. ಯಾರು ನೋಡ್ರಿ ಒಂದ್ ಹೇಳಪ್ಪ, ಇಲ್ಲಿ ಯಾರು ಬೇರೆನೂ ಇರ್ಲಿಲ್ಲ, ಏನಿಲ್ಲ. ನೀವು ಬೇರೆ ಮಾಡ್ತಾ ಇದ್ದೀರಾ. ಅವ್ರ ಅಭಿಪ್ರಾಯ ಹೇಳಿದ ತಕ್ಷಣ ಬೇರೆ ಬೇರೆ ಅಂತಲ್ಲ. ಇದರ ನಡುವೆಯೇ ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಎಂಬ ನೇರ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯ ಕಡೆಗೆ ತೂರಿ ಬಂದಿತ್ತು. ಅದಕ್ಕೆ ಥಟ್ಟನೆ ರಿಯಾಕ್ಟ್ ಮಾಡಿರುವ ಸಿಎಂ ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಎನ್ನುವ ಮೂಲಕ ಪಕ್ಕದಲ್ಲಿದ್ದ ಶಿವಕುಮಾರ್ ಅವರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದಾಗ ಹೀಗೆ ಡಿಕೆಶಿ ಮನೆಯಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಮುಗಿಸಿ ಹೋಗುತ್ತಲೇ ಡಿಕೆ ಮನೆಯಲ್ಲಿ ಆಪ್ತರ ಸಭೆ ನಡೆಯಿತು. ಬ್ರೇಕ್ಫಾಸ್ಟ್ ಸಂದೇಶದ ಬಳಿಕ ಡಿಕೆ ಟೀಮ್ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದೆ. ಹೈಕಮಾಂಡ್ ಹೇಳಿದಾಗ ಆಗ್ತಾರೆ ಎಂಬ ಸಿಎಂ ಮಾತಿನ ಬಗ್ಗೆ ಚರ್ಚೆ ನಡೆಯಿತು. ಡಿಕೆ ಮನೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಅಂತಿಮ ದರ್ಶನ ಪಡೆಯಲು ಹೋಗಿದ್ದ ಸಿಎಂ ನಂತರ ವಿಧಾನಸೌಧಕ್ಕೆ ಬಂದು ಇಲಾಖಾ ಸಭೆಗಳನ್ನ ಮಾಡಿದ್ರು. ಸಭೆ ಮುಗಿಸಿ ವಿಧಾನಸೌಧದ ಪಶ್ಚಿಮ ದ್ವಾರದ ಮೂಲಕ ಹೊರಗೆ ಬರುತ್ತಿರುವಾಗ ಎದುರಾದ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಜೊತೆಗೆ ಸಿಎಂ ಮಾಡಿದ ಮಾತುಗಳು ಇದೀಗ ಎಲ್ಲರಲ್ಲೂ ಭಾರೀ ಕುತೂಹಲ ಮೂಡಿಸಿದೆ.
ರಾಜಕೀಯ ನಮ್ಮಪ್ಪನ ಆಸ್ತಿನ ಎಂಬ ಸಿಎಂ ಹೇಳಿಕೆ ಬೆನ್ನಲ್ಲೇ ಒಂದಷ್ಟು ಚರ್ಚೆಗಳು ಹುಟ್ಕೊಂಡಿವೆ. ಸಿದ್ದರಾಮಯ್ಯ ಏನೇ ಬಂದರೂ ಅದನ್ನ ಅದಕ್ಕೆ ತಕ್ಕಂತೆ ತೆಗೆದುಕೊಂಡು ರಾಜಕೀಯ ಮಾಡುತ್ತಾ ಬಂದಿರುವವರು. ಹೀಗಾಗಿಯೇ ಇಲ್ಲಿ ರಾಜಕೀಯ ಏನು ನಮ್ಮಪ್ಪನ ಆಸ್ತಿನ ಎನ್ನುವ ಮೂಲಕ ಅಧಿಕಾರ ಬಿಟ್ಟುಕೊಡಲು ಸಜ್ಜಾದರ ಎಂಬ ಅನುಮಾನ ಇದ್ದೇ ಇದೆ. ಹಾಗಿದ್ದರೂ ಇವೆಲ್ಲ ಸಿಎಂ ಸಹಜವಾಗಿ ಖುಷಿಯಲ್ಲಿ ಹೇಳಿರುವ ಮಾತುಗಳು. ಅವರಲ್ಲಿ ಯಾವುದೇ ಬೇಸರವೂ ಇರಲಿಲ್ಲ. ಇದಕ್ಕೆ ಬೇರೆ ಅರ್ಥ ಕೊಡಬೇಕಾದ ಅಗತ್ಯವೂ ಇಲ್ಲ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಸ್ಪಷ್ಟಪಡಿಸಿದ್ದಾರೆ. ಹೈಕಮಾಂಡ್ ನಿರ್ಧಾರ ಯಾವ್ದಾಗತ್ತೆ ಆಗ್ಲಿ ಅನ್ನುವಂತ ರೀತಿಯಲ್ಲಿ ಅದು ಅವ್ರು ಮಾತಾಡದಂತೆ ಇತ್ತು. ಆತರ ಏನಿಲ್ಲ ರೀ, ಖುಷಿಯಾಗಿದೆ ಇದ್ದಾರೆ. ಗೋಪಾಲ್ ಇವೆಲ್ಲ ರಾಜಕೀಯ ಬಿಡೋ, ಇದೆಲ್ಲ ಇದ್ದೇ ಇರುತ್ತಲ್ಲ ಅನ್ನೋ ರೀತಿಯಲ್ಲಿ ಹೇಳಿದಾರೆ. ಬಿಟ್ರೆ ಅವ್ರು ಯಾವತ್ತೂ ಆ ತರ ನೋವಿನಿಂದ ಇನ್ನೊಂದಿಂದ ಹೇಳಿಲ್ಲ. ಎಷ್ಟು ಖುಷಿಯಾಗಿ ಬಂದ್ರು. ಯಾಕೆಲ್ಲ ಅಲ್ಲಿದ್ದ ಹೆಗಲ ಮೇಲೆ ಕೈ ಹಾಕೋ ಬಂದು ನಿಮ್ಮ ಟಿವಿ ಅವರಿಗೂ ಬಂದು ಹೇಳಿದಾರಲ್ವಾ. ಹಂಗಾಗಿ ಈ ತರ ಏನು ಆ ತರ ಇರಲಿಲ್ಲ. ಏನೋ ಸಹಜವಾಗಿ ಹೇಳಿದ್ದಾರೆ. ಅದು ಯಾವುದೇ ಬೇರೆ ಗೊಂದಲವಾಗಿ ಹೇಳುವಂಥದ್ದು ಯಾವುದೂ ಹೇಳಿಲ್ಲ. ಅವರು ಬಹಳ ಖುಷಿಯಾಗಿ ಸಂತೋಷವಾಗಿ ಟಿಫನ್ ಮಾಡಿದ್ದಿಂದ ಹಿಡಿದು ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಅಷ್ಟೇ, ಮತ್ತೆ ಯಾವುದೂ ಇಲ್ಲ. ಹೀಗೆ ಸಿಎಂ ಹಾಗೂ ಡಿಸಿಎಂ ಅವರ ಬ್ರೇಕ್ಫಾಸ್ಟ್ ಸುತ್ತಲೂ 10 ಚರ್ಚೆಗಳು ನಡೆಯುತ್ತಿರುವಾಗಲೇ ನಾಳೆ ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಂಗಳೂರಿಗೆ ಭೇಟಿ ನೀಡಲಿದ್ದಾರೆ. ಮಂಗಳೂರಿನಲ್ಲಿ ನಡೆಯುತ್ತಿರುವ ಗುರುಗಾಂಧಿ ಸಂವಾದದಲ್ಲಿ ವೇಣುಗೋಪಾಲ್ ಭಾಗಿಯಾಗುತ್ತಿದ್ದಾರೆ. ಸಂವಾದಕ್ಕೂ ಮುನ್ನ ಅಥವಾ ಸಂವಾದದ ಬಳಿಕ ರಾಜ್ಯ ರಾಜಕಾರಣದ ಬಗ್ಗೆಯೂ ಒಂದಷ್ಟು ಚರ್ಚೆಗಳಾಗುವ ಸಾಧ್ಯತೆಗಳಿವೆ. ಸಿಎಂ ಸಿದ್ದರಾಮಯ್ಯ ಕೂಡ ನಾಳೆ ಕೆಸಿವಿ ಜೊತೆಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದು, ಅದೇ ವೇಳೆ ಕೆಲವೊಂದು ಚರ್ಚೆ ನಡೆಯಬಹುದು ಎಂದಿದ್ದಾರೆ. 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ. ಸರ್ಕಾರದಲ್ಲಿ ಯಾವಾಗ ಸಿಎಂ ಹಾಗೂ ಡಿಸಿಎಂ ಒಗ್ಗಟ್ಟಿನ ಮಂತ್ರ ಪಠಿಸೋದಕ್ಕೆ ಶುರು ಮಾಡಿದ್ರು, ಪ್ರತಿಪಕ್ಷ ಬಿಜೆಪಿಯವರು ಸಿಎಂ ತಟ್ಟೆಯ ಮೇಲೆಯೇ ರಾಜಕೀಯ ಶುರು ಮಾಡಿದ್ದಾರೆ. ಬೆಳಗ್ಗಿನ ತಿಂಡಿಗೆ ನಾಟಿ ಕೋಳಿ ತಿಂದಿದ್ದನ್ನೇ ಮುಂದಿಟ್ಟುಕೊಂಡು ಹನುಮ ಜಯಂತಿ ದಿನ ನಾಟಿ ಕೋಳಿ ಮರ್ಡರ್ ಮಾಡಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಹನುಮ ಜಯಂತಿ ದಿನನೇ ವಿಧಾನಸೌಧದ ಕೂಗಳತೆ ದೂರದಲ್ಲಿ ಸದಾಶಿವನಗರದಲ್ಲಿ ಹನುಮ ಜಯಂತಿ ದಿನ ಕನಕಪುರದ ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ, ಮರ್ಡರ್ ಅದು ಅಲ್ಲ. ನಾಟಿ ಕೋಳಿಯ ಒಂದು ಪಲಾವ್, ಬಿರಿಯಾನಿ, ಸಾರು. ಬ್ರೇಕ್ಫಾಸ್ಟ್ ಮುಗಿದಾಕ್ಷಣ ಎಲ್ಲವೂ ಸರಿ ಹೋಯ್ತು ಅಂತ ಹೇಳೋದಕ್ಕಾಗಲ್ಲ. ನಾಳೆ ಮಂಗಳೂರು, 2 ದಿನ ಅಥವಾ ಅಧಿವೇಶನದ ಬಳಿಕ ದೆಹಲಿ ಪ್ರವಾಸ ಹಾಗೂ ಮಾತುಕತೆಗಳು ಕೂಡ ಕುತೂಹಲ ಕೆರಳಿಸಿವೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಇಬ್ಬರೂ ಒಪ್ಪಂದ ಮಾಡಿಕೊಂಡಿರೋದ್ರಿಂದ ಯಾರ ಕೈ ಮೇಲಾಗುತ್ತೆ, ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೆ ಎಂಬ ಕುತೂಹಲ ಸಹಜವಾಗಿ ಇನ್ನಷ್ಟು ದಿನಗಳು ಇದ್ದೇ ಇರುತ್ತವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.